ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಉಮೇಶ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 2026ನೇ ಸಾಲಿಗೆ 6ನೇ ತರಗತಿ ಹಾಗೂ 9ನೇ ತರಗತಿಗೆ ಪ್ರವೇಶಾತಿ ಬಯಸಿ ಈಗಾಗಲೇ ಎಂಟ್ರನ್ಸ್ ಎಕ್ಸಾಮ್ಗೆ ಆನ್ಲೈನ್ ಅರ್ಜಿಯನ್ನ ಬಿಟ್ಟಿದ್ದಾರೆ. ಸೊ ಅಭ್ಯರ್ಥಿಗಳು ಯಾವ ರೀತಿ ಆನ್ಲೈನ್ ಅರ್ಜಿಯನ್ನ ಭರ್ತಿ ಮಾಡಬೇಕು ಮತ್ತು ಇದಕ್ಕೆ ಬೇಕಾಗಿರತಕ್ಕಂತಹ ದಾಖಲೆಗಳನ್ನ ಯಾವ ರೀತಿ ಅಪ್ಲೋಡ್ ಮಾಡ್ಕೊಳ್ಬೇಕು, ಏನೆಲ್ಲ ದಾಖಲೆಗಳು ಬೇಕಾಗ್ತವೆ ಮತ್ತು ಇದರ ಪರೀಕ್ಷಾ ಶುಲ್ಕ ಎಷ್ಟಿದೆ ಮುಂತಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆತ್ಮೀಯ ಪಾಲಕ ಪೋಷಕ ಬಂಧುಗಳಲ್ಲಿ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಇದು ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರನ್ಸ್ ಎಕ್ಸಾಮ್ ಆಗಿರುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿ ಇದು ವಿಶೇಷವಾಗಿ ವಿಜಯಪುರ, ಕೊಡಗು, ಬೆಳಗಾವಿ ಹಾಗೂ ಮೈಸೂರು ವಿಭಾಗದಲ್ಲಿ ಒಟ್ಟು 4 ಶಾಲೆಗಳನ್ನ ನಮ್ಮ ರಾಜ್ಯದಲ್ಲಿ ಹೊಂದಿರತಕ್ಕದ್ದು. ಸೊ ಇದಕ್ಕೆ ಅರ್ಜಿ ಹಾಕಲು ವಿದ್ಯಾರ್ಥಿಗಳಲ್ಲಿ ಇತ್ತೀಚಿನ ಒಂದು ಭಾವಚಿತ್ರ ಬೇಕಾಗತ್ತೆ, ಅದೇ ರೀತಿಯಾಗಿ ಆಧಾರ್ ಕಾರ್ಡ್ ಬೇಕಾಗತ್ತೆ, ವಿದ್ಯಾರ್ಥಿಯ ಸೈನು ಮತ್ತು ತಂಬು ಇವೆರಡೂ ಕೂಡ ಬೇಕಾಗ್ತವೆ, ಹಾಗೂ ವಿದ್ಯಾರ್ಥಿಯ ಇತ್ತೀಚಿನ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹಾಗೂ ವಾಸಸ್ಥಳದ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದೇ ರೀತಿಯ BPL ರೇಷನ್ ಕಾರ್ಡ್ ಮತ್ತು ವಿದ್ಯಾರ್ಥಿಯ ಬರ್ತ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಕೇಳಿದ್ದಾರೆ. ಸೊ ಈ ಒಂದು ಅರ್ಜಿಗೆ ಸೊ ಹಾಗಾಗಿ ವಿದ್ಯಾರ್ಥಿಯ ಬರ್ತ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಈ ಒಂದು ಆನ್ಲೈನ್ ಅರ್ಜಿ ಸ್ಟಾರ್ಟ್ ಯಾವಾಗಿದ್ದ ಅಂದ್ರೆ 10/10/2025ರಿಂದ 30/10/2025 ಇದೆ. ಅಂದ್ರೆ ಇದೇ ತಿಂಗಳು 30ನೇ ತಾರೀಕಿನವರೆಗೂ ಇದೆ. ಜನರಲ್ ಅಭ್ಯರ್ಥಿಗಳಿಗೆ 850 ರೂಪಾಯಿ ಫೀಸ್ ಇರುತ್ತೆ. ಅದೇ ರೀತಿಯಾಗಿ SC ಮತ್ತು ST ವಿದ್ಯಾರ್ಥಿಗಳಿಗೆ 700 ರೂಪಾಯಿ ಪರೀಕ್ಷಾ ಶುಲ್ಕವನ್ನ ಹೊಂದಿರುತ್ತೆ ಇದು. ಸೊ ಇದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಇರುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಅದನ್ನು ಎನ್ಲಾರ್ಜ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಇದಕ್ಕೆ ಆನ್ಲೈನ್ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು ಅಂತಕ್ಕಂತ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತಿರುವ ಕಾರಣ ಇದರ ನೋಟಿಫಿಕೇಶನ್ ಲಿಂಕ್ ಅನ್ನ ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ತಮ್ಗೆ ಏನಾದ್ರು ಬೇಕಂದ್ರೆ ಅಲ್ಲಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ತಾವು ಓದ್ಕೊಳ್ಬಹುದು. ಸೊ ಈ ಒಂದು ವೆಬ್ಸೈಟ್ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರನ್ಸ್ ಎಕ್ಸಾಮ್ ಆಗಿರುತ್ತೆ. ಇದರ ಒಂದು ಲಿಂಕ್ ಅನ್ನು ಕೂಡ ನಾನು ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇಲ್ಲಿಗೆ ಹಂಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದಾಗ ಇಲ್ಲಿ 3 ಆಪ್ಷನ್ಗಳು ಕಾಣಿಸ್ತವೆ. ಇಲ್ಲಿ ಸ್ಟೆಪ್ಸ್ ಅಪ್ಲೈ ಆನ್ಲೈನ್ ಅಂತ ಇದೆ, ಇಲ್ಲಿ ರಿಜಿಸ್ಟ್ರೇಷನ್ ಒಂದು ಲಿಂಕ್ ಇದೆ, ಈ ಕಡೆಗೆ ಲಾಗಿನ್ ಲಿಂಕ್ ಅಂತ ಇದೆ. ಫಸ್ಟ್ ನಿಮ್ಗೆ ಏನಾದ್ರೂ ಮಾಹಿತಿ ಬೇಕು ಅಂದ್ರೆ ಡೌನ್ಲೋಡ್ ಇನ್ಫಾರ್ಮೇಶನ್ ಬುಲೆಟಿನ್ ಅಂತ ಕಾಣುತ್ತಲ್ಲ, ಸೊ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ನೀವು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬೇಕು ಮತ್ತು ನೀವು ಇದನ್ನ ಮೊಬೈಲ್ ಇಂದ ಆದ್ರೂ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಕಾಣುತ್ತಲ್ಲ, ಹೊಸ ವಿದ್ಯಾರ್ಥಿ ಆಗಿದ್ರೆ ಅಂದ್ರೆ ಇದು ಈ ಒಂದು ವೆಬ್ಸೈಟ್ಗೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸುವಂತ ವಿದ್ಯಾರ್ಥಿ ಆಗಿದ್ರೆ ನ್ಯೂ ರಿಜಿಸ್ಟ್ರೇಷನ್ ಅಂತ ಕಾಣುತ್ತಲ್ಲ ಅದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಈಗಾಗಲೇ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಲಾಗಿನ್ ಅಂತ ಕಾಣುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಫಸ್ಟ್ ನಾವಿಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ನಂತರ ಇಲ್ಲಿ 3 ಸ್ಟೆಪ್ಗಳಿದಾವೆ: ರಿಜಿಸ್ಟ್ರೇಷನ್, ಅಪ್ಲಿಕೇಶನ್ ಫಾರ್ಮ್, ಫೀ ಪೇಮೆಂಟ್ ಅಂತ. ಈ 3 ಸ್ಟೆಪ್ಗಳನ್ನ ಕಂಪ್ಲೀಟ್ ಆಗಿ ಮಾಡ್ಬೇಕಾಗತ್ತೆ. ಇಲ್ಲಿ ಡೌನ್ಲೋಡ್ ಡೀಟೇಲ್ ಅಡ್ವರ್ಟೈಸ್ಮೆಂಟ್ ಅಂತಿದೆ, ಸೊ ನೀವು ಅದನ್ನ ಒಂದು ಟೈಮ್ ನೋಡ್ಕೊಳ್ರಿ. ಫೀಸ್ ಸ್ಟ್ರಕ್ಚರ್ ಇನ್ನೇಮ್ ಕೊಟ್ಟಿದ್ದಾರೆ. ಸೊ ಸ್ಕ್ರೋಲ್ ಡೌನ್ ಮಾಡ್ತಾ ಬನ್ನಿ, ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಮೊದಲನೇದಾಗಿ ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ. ಪರ್ಸನಲ್ ಡೀಟೇಲ್ಸ್ ಅಲ್ಲಿ ಕ್ಯಾಂಡಿಡೇಟ್ ನೇಮ್ ಅಂದ್ರೆ ವಿದ್ಯಾರ್ಥಿಯ ಹೆಸರನ್ನ ಹಾಕ್ಬೇಕು, ಫಾದರ್ ನೇಮ್ ಅನ್ನ ಹಾಕ್ಬೇಕಾಗುತ್ತೆ, ಮದರ್ ನೇಮ್ ಮತ್ತು ಡೇಟ್ ಆಫ್ ಬರ್ತ್, ಜೆಂಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಪರ್ಸನಲ್ ಡೀಟೇಲ್ಸ್ ಅಲ್ಲಿ. ಇಲ್ಲಿ ಕೆಳಗೆ ಕನ್ಫರ್ಮೇಶನ್ ಪರ್ಸನಲ್ ಡೀಟೇಲ್ಸ್ ಅಂತ ಬರುತ್ತೆ. ಮತ್ತೆ ಇನ್ನೊಂದು ಟೈಮ್ ನೀವು ಏನ್ ಮಾಡ್ಕೊಳ್ಬೇಕು, ಇಲ್ಲಿ ಏನ್ ಎಂಟರ್ ಮಾಡಿರ್ತೀರೋ ಸೊ ಆಸ್ ಇಟ್ ಈಸ್ ಇಲ್ಲೇ ಮತ್ತೆ ಇನ್ನೇಮ್ ಕನ್ಫರ್ಮ್ ಮಾಡ್ಬೇಕಾಗುತ್ತೆ. ನೀವು ಇಲ್ಲಿ ಕನ್ಫರ್ಮ್ ಕ್ಯಾಂಡಿಡೇಟ್ ನೇಮ್ ಅಂತ ಇದೆಯಲ್ಲ ಇನ್ನೊಮ್ಮೆ ಟೈಪ್ ಮಾಡ್ಕೊಳ್ರಿ. ಅದೇ ರೀತಿಯಾಗಿ ಕ್ಯಾಂಡಿಡೇಟ್ ಫಾದರ್ ನೇಮ್ ಇನ್ನೊಮ್ಮೆ ರೀಟೈಪ್ ಮಾಡ್ಕೊಳ್ಬೇಕು. ಆಸ್ ಇಟ್ ಈಸ್ ಮೇಲೆ ಏನ್ ಕೊಟ್ಟಿರ್ತಾರೆ ಅದೇ ರೀತಿ ಮದರ್ ನೇಮ್ ಕೂಡ ಇಲ್ಲಿ ರೀಟೈಪ್ ಮಾಡ್ಕೊಳ್ರಿ. ನಂತರ ಕನ್ಫರ್ಮ್ ಡೇಟ್ ಆಫ್ ಬರ್ತ್, ಮಗುವಿನ ಒಂದು ಡೇಟ್ ಆಫ್ ಬರ್ತ್ ಅನ್ನ ನೀವು ಸರಿಯಾಗಿ ಎಂಟರ್ ಮಾಡ್ಕೊಳ್ಬೇಕು. ನಂತರ ಜೆಂಡರ್ ಸೆಲೆಕ್ಟ್ ಮಾಡ್ರಿ, ಮೇಲಿದ್ರೆ ಮೇಲು, ಫಿಮೇಲ್ ಇದ್ರೆ ಫಿಮೇಲು. ನಂತರ ಪ್ರೆಸೆಂಟ್ ಅಡ್ರೆಸ್, ಮಗುವಿನ ಪ್ರೆಸೆಂಟ್ ಅಡ್ರೆಸ್ ಅಂದ್ರೆ ಈಗ ಪ್ರಸ್ತುತ ವಿಳಾಸವನ್ನ ಇಲ್ಲಿ ನೀವು ಎಂಟರ್ ಮಾಡಬೇಕು. ನಂತರ ಕಂಟ್ರಿ ಸೆಲೆಕ್ಟ್ ಮಾಡ್ರಿ, ಇಂಡಿಯಾ ಅಂತ. ನಂತರ ಸ್ಟೇಟ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ ಇಲ್ಲಿ.
ಹಾಗೆ ಡಿಸ್ಟಿಕ್ ಯಾವುದು ಅನ್ನೋದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಏರಿಯಾದ ಒಂದು ಪಿನ್ ಕೋಡ್ ಅನ್ನ ಎಂಟರ್ ಮಾಡ್ಕೊಳ್ರಿ. ನಂತರ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಅಡ್ರೆಸ್ ಅಂತ ಬರುತ್ತೆ ಇಲ್ಲಿ. ಪ್ಲೀಸ್ ಎಂಟರ್ ಕರೆಕ್ಟ್ ಇಮೇಲ್ ಐಡಿ ಅಂಡ್ ಮೊಬೈಲ್ ನಂಬರ್. OTP ವಿಲ್ ಬಿ ಶೇರ್ಡ್ ಆನ್ ದೀಸ್ ಫಾರ್ ವೆರಿಫಿಕೇಶನ್ ಅಂತ ಇದೆ. ಮೊದಲನೇದಾಗಿ ಪೇರೆಂಟ್ಸ್, ತಂದೆ ಅಥವಾ ತಾಯಿಯ ಒಂದು ಮೇಲ್ ಅಡ್ರೆಸ್ ಕೊಡ್ರಿ ಇಲ್ಲಿ, ಅದನ್ನ ಕನ್ಫರ್ಮ್ ಮಾಡ್ರಿ. ಅದೇ ರೀತಿ ಮೊಬೈಲ್ ನಂಬರ್, ಕನ್ಫರ್ಮ್ ಮೊಬೈಲ್ ನಂಬರ್ ಮಾಡ್ರಿ. ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಏನ್ ಅಲ್ಲಿ ಎಂಟರ್ ಮಾಡಿರ್ತೀರಿ ಅದು ಇಲ್ಲಿ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಸೊ ನಂತರ ಚೂಸ್ ಪಾಸ್ವರ್ಡ್ ಅಂದ್ರೆ ನೀವು ಇದಕ್ಕೆ ಪಾಸ್ವರ್ಡ್ ಅನ್ನ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ಲಾಗಿನ್ ಮಾಡ್ಕೊಳ್ಳಿಕ್ಕೆ. ಸೊ ಅವ್ರದೇ ಒಂದು ಪಾಸ್ವರ್ಡ್ ಕೊಟ್ಟಿರ್ತಾರೆ. ಸೊ ಅದನ್ನ ನೀವು ತೆಗೆದು ನಿಮ್ಮ ಒಂದು ಚೂಸ್ ಯುವರ್ ಓನ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ದೇ ಆದಂತ ಪಾಸ್ವರ್ಡ್ ಅನ್ನ ಇಲ್ಲಿ ನೀವು ಕೊಡ್ಬೇಕಾಗತ್ತೆ. ಅದನ್ನ ಕನ್ಫರ್ಮ್ ಪಾಸ್ವರ್ಡ್ ಮಾಡ್ರಿ. ಈ ರೀತಿ ಪಾಸ್ವರ್ಡ್ ಎಂಟರ್ ಮಾಡ್ಕೊಂಡು ಸೆಕ್ಯೂರಿಟಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ರಿ ಇಲ್ಲಿ. ನಂತರ ಇಲ್ಲಿ ಕೆಳಗೆ ಕಾಣಿಸ್ತಕ್ಕಂತಹ ಕ್ಯಾಪ್ಚಾವನ್ನ ಎಂಟರ್ ಮಾಡ್ರಿ. ಹಾಗೆ ಸಬ್ಮಿಟ್ ಅಂತ ಕೊಡ್ರಿ. ಇಲ್ಲಿ ರಿವ್ಯೂ ಪೇಜ್ ಬರುತ್ತೆ ಇಲ್ಲಿ. ಪ್ಲೀಸ್ ರಿವ್ಯೂ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕೇರ್ಫುಲಿ. ಇಲ್ಲ ಒಂದ್ ವೇಳೆ ನೀವು ಏನಾದ್ರು ಎಡಿಟ್ ಮಾಡೋದಿದ್ರೆ ಈಗಲೇ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ಸಬ್ಮಿಟ್ ಕೊಟ್ಟಾದ್ಮೇಲೆ ಮಾಡಕ್ ಬರೋದಿಲ್ಲ. ಸೊ ಇಲ್ಲಿ ಕೆಳಗೆ ಕಾಣಿಸ್ತಕ್ಕಂತಹ ನೀವು ತುಂಬಿರ್ತಕ್ಕಂಥ ಫಾರ್ಮ್ ಎಲ್ಲ ಇಲ್ಲಿ ಪ್ರಿವ್ಯೂ ಆಗುತ್ತೆ ಈ ರೀತಿ. ಆದ ನಂತರ ಇಲ್ಲಿ ಎಲ್ಲ ಚೆಕ್ ಬಾಕ್ಸ್ ಮೇಲೆ ಸರಿ ಇದೆ ಅಂತ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಇಲ್ಲಿ. ಅಂದ್ರೆ ನೀವು ಏನೇನು ಎಂಟ್ರಿ ಮಾಡಿರ್ತೀರೋ ಸೊ ಅದು ಎಲ್ಲ ಮಾಹಿತಿ ಇಲ್ಲಿ ಸರಿ ಇದೆ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಡಿಕ್ಲರೇಷನ್ ಇಲ್ಲಿ ಐ ಅಗ್ರಿ ಅಂತ ಕೊಡ್ರಿ. ಇಲ್ಲಿ ಕೊಟ್ಟ ನಂತರ ಸಬ್ಮಿಟ್ ಅಂಡ್ ಸೆಂಡ್ OTP ಟು ವೆರಿಫೈ ಮೊಬೈಲ್ ನಂಬರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಸ್ ಅಂತ ಕೊಡ್ರಿ ಇಲ್ಲಿ. ಸೊ ಇಲ್ಲಿ ಈ ರೀತಿ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. ಅದರ OTP ಅನ್ನ ಇಲ್ಲಿ ಕಾಣಿಸ್ತಕ್ಕಂತಹ ಬಾಕ್ಸ್ ಗಳಲ್ಲಿ ಯೆಲ್ಲೋ ಬಾಕ್ಸ್ ಗಳಲ್ಲಿ ಟೈಪ್ ಮಾಡ್ಕೊಳ್ರಿ. ಇಲ್ಲಿ ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿಗೆ ಏನಾಯ್ತಪ್ಪ ಅಂದ್ರೆ ರಿಜಿಸ್ಟ್ರೇಷನ್ ಫಾರ್ಮ್ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯ್ತು. ನೀವು ಈಗ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರಿ. ನಂತರ ಇಲ್ಲಿ ಏನ್ ಮಾಡ್ಬೇಕು, ಅಪ್ಲಿಕೇಶನ್ ಫಾರ್ಮ್ ಇನ್ಕಂಪ್ಲೀಟ್ ಅಂತ ಇದೆಯಲ್ಲ ಅಪ್ಲಿಕೇಶನ್ ಫಾರ್ಮ್ ಸೆಕೆಂಡ್ ಸ್ಟೆಪ್ ಗೆ ಹೋಗ್ಬೇಕಾಗತ್ತೆ ನೀವು ಇಲ್ಲಿ. ಸೊ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲಿ ಇಷ್ಟು ಡೀಟೇಲ್ಸ್ ಅನ್ನ ನೀವು ಕೊಡ್ಬೇಕಾಗತ್ತೆ. ಪರ್ಸನಲ್ ಡೀಟೇಲ್ಸ್, ಐಡೆಂಟಿಟಿ ಡೀಟೇಲ್ಸ್, ಎಕ್ಸಾಮ್ ಅಂಡ್ ಸೆಂಟರ್ ಡೀಟೇಲ್ಸ್, ಕ್ವಾಲಿಫಿಕೇಶನ್ ಡೀಟೇಲ್ಸ್, ಅಡಿಷನಲ್ ಡೀಟೇಲ್ಸ್, ಡಾಕ್ಯುಮೆಂಟ್ ಅಪ್ಲೋಡ್, ಫೈನಲ್ ಸಬ್ಮಿಟ್. ಈ 8 ಹಂತಗಳನ್ನ ಇಲ್ಲಿ ಕಂಪ್ಲೀಟ್ ಒನ್ ಬೈ ಒನ್ ಇಲ್ಲಿ ನೀವು ಏನ್ ಮಾಡ್ಕೊಳ್ಬೇಕು, ಕಂಪ್ಲೀಟ್ ಮಾಡ್ಬೇಕು. ಸೊ ಸೆಕೆಂಡ್ ಸ್ಟೆಪ್ ಇಲ್ಲಿ ಫಸ್ಟ್ ಸ್ಟೆಪ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಿದೆ ಕಂಪ್ಲೀಟೆಡ್ ಅಂತ ಇದೆ. ಸೊ ಪರ್ಸನಲ್ ಡೀಟೇಲ್ಸ್ ಇಲ್ಲಿ ಸೆಕೆಂಡ್ ಒನ್ ಏನಿದೆ ಅದ್ರ ಮೇಲೆ ಇಲ್ಲಿ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನೇಮ್ ಅಂತ ಕಾಣಿಸ್ಕೊಳ್ಳುತ್ತೆ, ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ. ಸೊ ಇಲ್ಲಿ ಫಸ್ಟ್ ಕ್ಯಾಂಡಿಡೇಟ್ ನೇಮ್ ಆಲ್ರೆಡಿ ಎಂಟರ್ಡ್ ಆಗಿರುತ್ತೆ. ಬರ್ತ್ ಡೇಟ್ ಕೂಡ ಇಲ್ಲಿ ಬಂದಿರುತ್ತೆ. ಜೆಂಡರ್ ಬಂದಿರುತ್ತೆ. ಒನ್ ಟೈಮ್ ಚೆಕ್ ಮಾಡ್ಕೊಳ್ರಿ. ಫಾದರ್ ನೇಮ್, ಮದರ್ ನೇಮ್ ಅವು ಎಲ್ಲವೂ ಎಂಟರ್ ಆಗಿರ್ತವೆ. ಯಾಕಂದ್ರೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋವಾಗ ಎಂಟರ್ ಮಾಡಿರ್ತೀವಿ. ಸೊ ಇಲ್ಲಿ ನ್ಯಾಷನಾಲಿಟಿ ಅಂತ ಕೇಳ್ತಾ ಇದೆ, ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ರಿ. ಸ್ಟೇಟ್ ಆಫ್ ಡೊಮಿಕ್ಲೇನ್ ಇದ್ದಿದ್ದು ನೀವು ಕರ್ನಾಟಕ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ರಿ. ಇಲ್ಲಿ ನಂತರ ಕ್ಯಾಟಗರಿ ನೀವು ಯಾವ ಒಂದು ಕ್ಯಾಟಗರಿ ಬರ್ತೀರಿ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಕನ್ಫರ್ಮ್ ಕ್ಯಾಟಗರಿ ಅಂತ ಇನ್ನೊಮ್ಮೆ ಕೊಡ್ರಿ. ಅದನ್ನ ಸಬ್ ಕ್ಯಾಟಗರಿ ಅಂದ್ರೆ ನೀವು ಕ್ಯಾಟಗರಿಯನ್ನು ಚೂಸ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಕ್ಯಾಟಗರಿ ಹೆಸರನ್ನ ನೀವು ಇಲ್ಲಿ ಕೊಟ್ಕೊಳ್ಬೇಕಾಗತ್ತೆ. ಆನ್ಯುವಲ್ ಇನ್ಕಮ್ ನಿಮ್ಮ ಒಂದು ಇದರಲ್ಲಿ ಎಷ್ಟಿದೆ ಇನ್ಕಮ್ ಅನ್ನೋದನ್ನ ನೋಡ್ಕೊಂಡು ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು. ಇಲ್ಲಿ ನೋ ಅಂತ ಕೊಡ್ರಿ. ವೆದರ್ ಸಬ್ಲಿಂಗ್ ಈಸ್ ಸ್ಟಡಿಂಗ್ ಇನ್ ಸೈನಿಕ್ ಸ್ಕೂಲ್ ನಿಮ್ಮ ಒಂದು ಸಹೋದರ ಸಹೋದರಿ ಯಾರಾದ್ರೂ ಓದ್ತಿದ್ರೆ ಎಸ್ ಅಂತ ಕೊಡ್ರಿ. ಇಲ್ಲಿ ಸೈನಿಕ್ ಶಾಲೆಯಲ್ಲಿ, ಇಲ್ಲಾಂದ್ರೆ ನೋ ಅಂತ ಕೊಡ್ರಿ. ಅಂದ್ರೆ ನೀವು ಈ ಒಂದು ಸೈನಿಕ್ ಶಾಲೆಗೆ ಯಾವ ರೀತಿ ತಿಳ್ಕೊಂಡಿದ್ರಿ ಇದ್ರ ಬಗ್ಗೆ ಅನ್ನೋದ ಕೇಳ್ತಾ ಇದೆ. ಇಲ್ಲಿ ಸೋಷಿಯಲ್ ಮೀಡಿಯಾ, ಪಾಂಪ್ಲೆಟ್ಸ್, ಪೋಸ್ಟರ್ಸ್, ಯಾವ್ದಾದ್ರು ನೀವು ನ್ಯೂಸ್ ಪೇಪರ್ಸ್ ಯಾವ್ದನ್ ಬೇಕಾದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಕೆಳಗೆ ಕಾಣಿಸ್ತಕ್ಕಂತಹ ಕ್ಯಾಪ್ಚಾ, ಈ ಕ್ಯಾಪ್ಚಾವನ್ನ ಇಲ್ಲಿ ಎಂಟರ್ ಮಾಡ್ರಿ. ಸೇವ್ ಅಂಡ್ ನೆಕ್ಸ್ಟ್ ಎಸ್ ಅಂತ ಕೊಡ್ರಿ. ಇಲ್ಲಿ ನೆಕ್ಸ್ಟ್ ಮೂರನೇ ಸ್ಟೆಪ್ ಐಡೆಂಟಿಟಿ ಡೀಟೇಲ್ಸ್. ಇಲ್ಲಿ ಚೂಸ್ ಐಡೆಂಟಿಟಿ ಅಂತಿದೆಲ್ಲ, ಇಷ್ಟರಲ್ಲಿ ನೀವು ಯಾವ್ದು ಐಡೆಂಟಿಟಿ ಇದ್ರ ಮೂಲಕ ನೀವು ಯಾವ್ದಾದ್ರು ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಆಧಾರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನೀವು ಆಧಾರ್ ಅಂತ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಅಪ್ಲಿಕೇಶನ್ ನಂಬರ್ ಬರುತ್ತೆ ಮತ್ತು ಕ್ಯಾಂಡಿಡೇಟ್ ನೇಮ್ ಬರುತ್ತೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ನಂತರ ನಿಮ್ಮ ಒಂದು ಆಧಾರ್ ನಂಬರ್ ಕೇಳುತ್ತೆ. ಇಲ್ಲಿ ಇನ್ನೊಮ್ಮೆ ಕನ್ಫರ್ಮ್ ಆಧಾರ್ ಅಂತ ಕೊಡ್ರಿ. ಇಲ್ಲಿ ಕೆಳಗೆ ಕಾಣಿಸ್ತಕ್ಕಂಥ ಎಂಟರ್ ಕ್ಯಾಪ್ಚಾ ಅಂತ ಕಾಣುತ್ತಲ್ಲ ಅದನ್ನ ಟೈಪ್ ಮಾಡ್ಕೊಳ್ರಿ. ಇಲ್ಲಿ ಸಬ್ಮಿಟ್ ಅಂಡ್ ನೆಕ್ಸ್ಟ್ ಅಂತ ಕೊಡ್ರಿ. ಆರ್ ಯು ಶೂರ್ ಯು ವಾಂಟ್ ಟು ಸಬ್ಮಿಟ್ ಆಧಾರ್ ಡೀಟೇಲ್ಸ್ ಅಂತ ಇದೆ, ಓಕೆ ಅಂತ ಕೊಡ್ರಿ.
ಇನ್ನು ಫೋರ್ತ್ ಸ್ಟೆಪ್ ಎಕ್ಸಾಮ್ ಅಂಡ್ ಸೆಂಟರ್ ಡೀಟೇಲ್ಸ್ ಕೇಳುತ್ತೆ. ಫಸ್ಟ್ ಒನ್ ಯಾವ ಒಂದು ಇದರಲ್ಲಿ ಕ್ಲಾಸ್ ಫಾರ್ ವಿಚ್ ಅಡ್ಮಿಷನ್ ಈಸ್ ಅಂತ ಕೇಳ್ತಾ ಇದೆ. ಸೊ ನೀವು 6ನೇ ಕ್ಲಾಸ್ ತಗತ್ತಿದ್ರ ಪ್ರವೇಶ ಪರೀಕ್ಷೆನ ಅಥವಾ 9th ಅಂತಿದೆ. 6th ಕ್ಲಾಸ್ ಅಂತ ಸೆಲೆಕ್ಟ್ ಮಾಡ್ರಿ. ನೀವು ಅಕಸ್ಮಾತ್ 9th ಅಪ್ಲೈ ಮಾಡ್ತಿದ್ರೆ 9th ಅಂತ ಅಲ್ಲಿ ಸೆಲೆಕ್ಟ್ ಮಾಡ್ರಿ. ಇಲ್ಲಿ ನೋ ಅಂತ ಕೊಡ್ರಿ. ಹಾಗೆ ಇಲ್ಲಿ ಥರ್ಡ್ ಆಪ್ಷನ್ ಏನಿದೆ ಅಂದ್ರೆ ಸೆಲೆಕ್ಟ್ ದ ಪ್ರಿಪೇರ್ಡ್ ಸೈನಿಕ ಸ್ಕೂಲ್ ವೇರ್ ಅಡ್ಮಿಷನ್ ಈಸ್ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ಕರ್ನಾಟಕದೊಳಗೆ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ಎಲ್ಲಾ ರಾಜ್ಯದ ಒಂದು ಸ್ಕೂಲ್ಗಳು ಕಾಣಿಸ್ತಾವ ಇಲ್ಲಿ. ಸೊ ಕರ್ನಾಟಕ ಅಂತ ನೋಡ್ಕೊಂಡು ಸೆಲೆಕ್ಟ್ ಮಾಡ್ರಿ. ಯಾಕಂದ್ರೆ ನಾಳೆ ನಿಮ್ಗೆ ಅವಕಾಶಗಳು ಇರೋದಿಲ್ಲ ಇಲ್ಲಿ ನೀಟಾಗಿ ಇದನ್ನ ಮಾಡ್ಕೊಳ್ಳಿಕ್ಕೆ, ಎಡಿಟ್ ಮಾಡಕ್ಕೆ. ಇಲ್ಲಿ ಮೀಡಿಯಂ ಆಫ್ ಎಕ್ಸಾಮ್ ಅಂತ ಕೇಳ್ತಾ ಇದೆಯಲ್ಲ, ಕನ್ನಡ ಇದ್ರೆ ನೀವು ಕನ್ನಡ ಸೆಲೆಕ್ಟ್ ಮಾಡ್ರಿ. ಇಲ್ಲಾಂದ್ರೆ ನಿಮ್ಗೆ ಇಂಗ್ಲಿಷ್ ಅಂತ ಇದ್ರೆ ಇಂಗ್ಲಿಷ್ ಸೆಲೆಕ್ಟ್ ಮಾಡ್ಕೊಳ್ರಿ. ಎಕ್ಸಾಮ್ ಸ್ಟೇಟ್ ಅಂತ ಇದೆ, ಯಾವ ಸ್ಟೇಟ್ ಅಲ್ಲಿ ಎಕ್ಸಾಮ್ ತೆಗೆದುಕೊಳ್ತೀರಾ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ರಿ. ನಂತರ ಸಿಟಿ ಆಫ್ ಎಕ್ಸಾಮ್, ಹಾಗೆ ಇಲ್ಲಿ ಎಕ್ಸಾಮ್ ಸ್ಟೇಟ್ ಸಿಟಿ ಸೆಕೆಂಡ್ ಚಾಯ್ಸ್, ಇಲ್ಲಿ ಫಸ್ಟ್ ಚಾಯ್ಸ್ ಸೆಕೆಂಡ್ ಚಾಯ್ಸ್ ಈ ರೀತಿ ಇಲ್ಲಿ 4th ಚಾಯ್ಸ್ ಇರ್ತವೆ. ಸೊ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. 4th ಇದನ್ನು ಕೂಡ ಆಪ್ಷನ್ಗಳನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ರಿ. ನಂತರ ಇಲ್ಲಿ ಫಾದರ್ ಆರ್ ಗಾರ್ಡಿಯನ್ ಆಕ್ಯುಪೇಷನ್ ಏನಂತ ಇದೆ ಅಂದ್ರೆ ಅವ್ರ ತಂದೆ ತಾಯಿ, ವಿದ್ಯಾರ್ಥಿಯ ತಂದೆ ತಾಯಿಯ ಒಂದು ವೃತ್ತಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಕ್ವಾಲಿಫಿಕೇಶನ್ ಏನಾಗಿರುತ್ತೆ ಫಾದರ್ದು, ಅದನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ರಿ. ಮದರ್ ಆಕ್ಯುಪೇಷನ್, ಸೊ ಕ್ವಾಲಿಫಿಕೇಶನ್. ನಂತರ ಕೆಳಗೆ ಕಾಣಿಸ್ತಕ್ಕಂತಹ ಕ್ಯಾಪ್ಚಾವನ್ನ ಎಂಟರ್ ಮಾಡ್ರಿ. ಇಲ್ಲಿ 7 ನೆಕ್ಸ್ಟ್ ಎಸ್ ಅಂತ ಕೊಡ್ರಿ. ನಿಮ್ಗೆ 5th ಆಪ್ಷನ್ ಇಲ್ಲಿ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಪಾಸ್ ಸ್ಟೇಟಸ್, ಈಗ ಏನ್ ನಿಮ್ದು ಕ್ವಾಲಿಫಿಕೇಶನ್ ಇರುತ್ತೋ ಅದರ ಒಂದು ಸ್ಟೇಟಸ್ ಅನ್ನು ನೀವು ಇಲ್ಲಿ ಕೊಡಬೇಕಾಗತ್ತೆ. ನಾಟ್ ಅಪ್ಲಿಕೇಬಲ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ರಿ. ನಾಟ್ ಅಪ್ಲಿಕೇಬಲ್ ಸೆಲೆಕ್ಟ್ ಮಾಡಿದ್ರೆ ಎಲ್ಲವೂ ಆಟೋಮೆಟಿಕ್ ಹೈಡ್ ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಕ್ಯಾಪ್ಚಾವನ್ನ ಎಂಟರ್ ಮಾಡ್ರಿ. ದೆನ್ 7 ನೆಕ್ಸ್ಟ್ ಎಸ್ ಅಂತ ಕೊಡಿ. ಇಲ್ಲಿ 6th ಆಪ್ಷನ್ ಈಸ್ ಅಡಿಷನಲ್ ಡೀಟೇಲ್ಸ್. ಇಲ್ಲಿ ಹ್ಯಾವ್ ಯು ಅಪಿಯರ್ಡ್ ಇನ್ ಯಾವ್ದಾದ್ರು ಎಕ್ಸಾಮ್ ನೀವ್ ಏನಾದ್ರು ಅಪಿಯರ್ ಆಗಿದ್ರ ಅಥವಾ ತೆಗೆದುಕೊಂಡಿದ್ರ ಅಂತ ಇದೆ. ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ಆರ್ ಯು ದ ಸನ್ ಆಫ್ ಡಾಟರ್ ಆಫ್ ಡ್ಯಾಶ್ ಪರ್ಮನೆಂಟ್ ಸ್ಟಾಫ್ ಮೆಂಬರ್ ಇನ್ ಸೈನಿಕ್ ಸ್ಕೂಲ್ಸ್, ನಿಮ್ಮ ಗಾರ್ಡಿಯನ್ ಯಾರಾದ್ರೂ ಸೈನಿಕ ಶಾಲೆಯಲ್ಲಿ ವರ್ಕ್ ಮಾಡ್ತಿದ್ರೆ ಇಲ್ಲಿ ಅವ್ರ ಮಕ್ಕಳಾಗಿದ್ರೆ ನೀವು ಎಸ್ ಅಂತ ಕೊಡ್ರಿ. ಇಲ್ಲ ಇಲ್ಲಿ ನೋ ಅಂತ ಕೊಟ್ಟು ಕೆಳಗೆ ಕ್ಯಾಪ್ಚಾವನ್ನ ಎಂಟರ್ ಮಾಡ್ರಿ. ದೆನ್ 7 ನೆಕ್ಸ್ಟ್ ಅಂತ ಕೊಟ್ಟು ಎಸ್ ಅಂತ ಕೊಡ್ರಿ. ಈಗ ಇಂಪಾರ್ಟೆಂಟ್ ಸ್ಟೆಪ್ ಯಾವ್ದಂದ್ರೆ 7th ಸ್ಟೆಪ್ ಡಾಕ್ಯುಮೆಂಟ್ ಅಪ್ಲೋಡ್ ಅಂತ ಇದೆ. ಇಲ್ಲಿ ಫೋಟೋವನ್ನ ಅಪ್ಲೋಡ್ ಮಾಡ್ಬೇಕು. JPG ಫೈಲ್ ಅಲ್ಲಿ 10 ರಿಂದ 200 KB ಒಳಗಿರಬೇಕು. ಅದೇ ರೀತಿ ಮಗುವಿನ ಥಂಬನ್ನ ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೇಕು. ಸಿಗ್ನೇಚರ್ ಅನ್ನು ಕೂಡ ಇಲ್ಲಿ JPG ಫೈಲ್ ಅಲ್ಲಿ 3 ಅಪ್ಲೋಡ್ ಮಾಡ್ಬೇಕು. ನೀವು ಮೀಸಲಾತಿ ಯಾವ್ದು ಕೆಟಗರಿ ಕೂರಿರ್ತಲ್ಲ ಆ ಕೆಟಗರಿ ಒಂದು PDF ಮಾದರಿ ಒಳಗೆ ಅಪ್ಲೋಡ್ ಮಾಡ್ಬೇಕು. ನಿಮ್ಮ ಒಂದು ವಾಸಸ್ಥಳದ ಒಂದು ಸರ್ಟಿಫಿಕೇಟ್ ಅನ್ನು ಕೂಡ ಇಲ್ಲಿ ನೀವು ಅಪ್ಲೋಡ್ ಮಾಡ್ಬೇಕು. ಅದೇ ರೀತಿ ಬರ್ತ್ ಸರ್ಟಿಫಿಕೇಟ್ ಅನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೇಕು. ಇಲ್ಲಿ ಫೋಟೋಗ್ರಾಫ್ ಅಂತ ಕಾಣುತ್ತಲ್ಲ, ಇಲ್ಲಿ ಅಪ್ಲೋಡ್ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನೀವು ಸೇವ್ ಮಾಡಿರ್ತಕ್ಕಂತಹ ಮೊಬೈಲ್ ಗ್ಯಾಲರಿ ಆಗಿರ್ಬೋದು ಅಥವಾ ಸಿಸ್ಟಮ್ ಗ್ಯಾಲರಿ ಆಗಿರ್ಬೋದು ಅದಕ್ಕೆ ತೆಗೆದುಕೊಳ್ಳುತ್ತೆ ಈ ರೀತಿಯಾಗಿ. ಸೊ ಅದು JPG ಫೈಲ್ ಅಲ್ಲೇ ಇರಬೇಕಾಗತ್ತೆ ಫೋಟೋ ಗೀಟೋ ಎಲ್ಲ. ಸೊ ಈ ರೀತಿ ಫೋಟೋ ನೀವು ಚೂಸ್ ಫೈಲ್ ಅಂತ ಕೊಟ್ಟ ಮೇಲೆ ಈ ರೀತಿ ಫೋಟೋ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ಅಪ್ಲೋಡ್ ಅಂತ ಕೊಡ್ರಿ. ಇಮೇಜ್ ಆರ್ ಫೈಲ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇದೇ ರೀತಿಯಾಗಿ ನೀವು ಮಗುವಿನ ಒಂದು ಥಂಬ್ ಇಂಪ್ರೆಷನ್ ಅನ್ನು ಕೂಡ ನೀವು ಇಲ್ಲಿ ತೆಗೆದುಕೊಂಡಿರ್ಬೇಕು. ಅದನ್ನ ಇಲ್ಲಿ ಅಪ್ಲೋಡ್ ಮಾಡಿ ಈ ರೀತಿ ಸಕ್ಸಸ್ಫುಲಿ ಬರುತ್ತೆ ಇಲ್ಲಿ. ಹಾಗೆ ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡ್ಕೊಳ್ರಿ. ಇಲ್ಲಿ ಈ ರೀತಿಯಾಗಿ ಇಲ್ಲಿ ನಿಮ್ಗೆ ಕಾಣಿಸ್ಬೇಕು, ವ್ಯೂವಲ್ಲಿ ಬ್ಲೂ ಇದರಲ್ಲಿ ಕಾಣಿಸ್ಬೇಕು ಅಂದ್ರೆ ಅಪ್ಲೋಡ್ ಆಗಿದೆ ಅಂತ. ಅದೇ ರೀತಿಯಾಗಿ ಇಲ್ಲಿ PDF ಫೈಲ್ ಅಲ್ಲಿ ನೀವು ಈ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡ್ಕೊಳ್ಬೇಕು 3. ಇಲ್ಲಿ ಪ್ರಿವ್ಯೂ ಆಗುತ್ತೆ ಈ ರೀತಿ ನೀವು ಅಪ್ಲೋಡ್ ಮಾಡಿದ್ಮೇಲೆ. ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಅಂತ ಕೊಟ್ಮೇಲೆ ಅದು ಹೋಗುತ್ತೆ. ಸೊ ನೀವು ಈ ರೀತಿಯಾಗಿ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿ ಬ್ಲೂ ಟಿಕ್ ಈ ತರ ಬರ್ಬೇಕು. ಅದು ಬಂದ ನಂತರ ಇಲ್ಲಿ ಕೆಳಗೆ ಕ್ಯಾಪ್ಚಾ ಇದೆಯಲ್ಲ ಅದನ್ನ ಟೈಪ್ ಮಾಡ್ಕೊಳ್ರಿ. ಇಲ್ಲಿ 7 ನೆಕ್ಸ್ಟ್ ಅಂತ ಕೊಡ್ರಿ, ಎಸ್ ಅಂತ ಕೊಡ್ರಿ. ಇಲ್ಲಿ ಪ್ಲೀಸ್ ಪ್ರಿವ್ಯೂ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಬಿಫೋರ್ ಫೈನಲ್ ಸಬ್ಮಿಟ್ ಅಂತ ಬರ್ತಿದೆ. ಅಂದ್ರೆ ಒನ್ ಟೈಮ್ ನೀವು ಕ್ರಾಸ್ ವೆರಿಫಿಕೇಶನ್ ಅನ್ನ ನೀವು ತುಂಬಿರ್ತಕ್ಕಂತಹ ಡಾಕ್ಯುಮೆಂಟ್ಸ್ ಏನಿದೆ ಅದರ ಒಂದು ಕ್ರಾಸ್ ವೆರಿಫಿಕೇಶನ್ ಅನ್ನ ಸರಿ ಇದೆನಾ ಇಲ್ವಾ ಅಂತ ನೀವು ಒನ್ ಟೈಮ್ ಇದನ್ನ ಪ್ರಿವ್ಯೂ ಆಗಿರ್ತಕ್ಕಂಥ ಅಪ್ಲಿಕೇಶನ್ ಅಲ್ಲಿ ನೀವು ನೋಡ್ಕೊಳ್ಬೇಕು. ನೋಡ್ಕೊಂಡ ನಂತರವೇ ಇಲ್ಲೇ ಎಲ್ಲ ಸರಿ ಇದೆ ಅಂದ ಮೇಲೆ ಇಲ್ಲಿ ಎಲ್ಲಾ ಪರ್ಟಿಕ್ಯುಲರ್ಸ್ ಮೇಲೆ ನೀವೇನ್ ಮಾಡ್ಬೇಕು, ಟಿಕ್ ಮಾಡ್ಬೇಕು. ಅಂದ್ರೆ ಎಲ್ಲವೂ ಸರಿ ಇದಾವೆ ಅಂತ ನೀವು ಇಲ್ಲಿ ಡಿಕ್ಲರೇಷನ್ ಮಾಡಿದಾಗೆ
ಎಲ್ಲ ಟಿಕ್ ಮಾಡ್ಕೊಂಡ ನಂತರ ಡಿಕ್ಲರೇಷನ್ ಐ ಅಗ್ರಿ ಅಂತ ಇದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫೈನಲ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಆರ್ ಯು ಶೂರ್ ಯು ವಾಂಟ್ ಟು ಸಬ್ಮಿಟ್ ದ ಡೀಟೇಲ್ಸ್ ಅಂತ ಇದೆ, ಎಸ್ ಅಂತ ಕೊಡ್ರಿ. ಸೊ ಎರಡನೇ ಸ್ಟೆಪ್ ಅಪ್ಲಿಕೇಶನ್ ಫಾರ್ಮ್ ಏನಾಯ್ತು ಇಲ್ಲಿ ಕಂಪ್ಲೀಟೆಡ್ ಆಯ್ತು. ಸೊ ನಂತರ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಬರುತ್ತೆ ಇಲ್ಲಿ ಈ ರೀತಿಯಾಗಿ. ಸೊ ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ಅನ್ನ ನೀವು ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಥರ್ಡ್ ಸ್ಟೆಪ್ ಅಲ್ಲಿ ಪೇಮೆಂಟ್ ಡೀಟೇಲ್ಸ್ ಹೋಗಿ ನೀವು ಪೇಮೆಂಟ್ ಅನ್ನು ಮಾಡ್ಕೋಬೇಕು. ನಿಮ್ಮ ಒಂದು ರಿಜಿಸ್ಟರ್ಡ್ ಮೇಲ್ ಐ ಡಿ ಬಂದಿರುತ್ತೆ, ಇಲ್ಲಿ ಕೆಳಗೆ ಕಾಣಿಸ್ತಕ್ಕಂತಹ ಕ್ಯಾಪ್ಚಾವನ್ನ ನೀವು ಇಲ್ಲಿ ಎಂಟರ್ ಮಾಡ್ರಿ. ಸಬ್ಮಿಟ್ ಅಂಡ್ ಗೆಟ್ OTP ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ನಿಮ್ಮ ಒಂದು ರಿಜಿಸ್ಟರ್ ಇಲ್ಲಿ ಏನ್ ಮೇಲ್ ಐ ಡಿ ಇದೆ ಅದಕ್ಕೆ OTP ಸೆಂಟ್ ಆಗಿರುತ್ತೆ. ಸೊ ಅದನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು. ಇಲ್ಲಿ ವೆರಿಫೈ ಅಂತ ಕೊಡ್ರಿ. ಸಕ್ಸಸ್. ಇಲ್ಲಿ ಫೈನಲ್ ಪೇ ಎಕ್ಸಾಮಿನೇಷನ್ ಫೀ 700 ಅಂತಿದೆ. ಅಂದ್ರೆ SC/ST ಗೆ 700 ಇದೆ, ಅದರ್ಸ್ ದವರಿಗೆ 850 ಅಂತ ಇದೆ. ಸೊ ಅದರ ಮೇಲೆ ನೀವು ಇಲ್ಲಿ ಪೇಮೆಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಆನ್ಲೈನ್ ಪೇಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡ್ ಫಾರ್ ಪೇಮೆಂಟ್ ಅಂತಿದೆಯಲ್ಲ ಅಲ್ಲಿ ಓಕೆ ಅಂತ ಕೊಟ್ರೆ ನೀವು ಆನ್ಲೈನ್ ಮೂಲಕ ನೀವು ಇಲ್ಲಿ ಪೇಮೆಂಟ್ ಅನ್ನು ಮಾಡ್ಕೊಂಡ ನಂತರ ನಿಮಗೆ ಇದರ ಒಂದು ಅರ್ಜಿ ಹಾಕಿದರ ಒಂದು ಅಕ್ನಾಲಜ್ಮೆಂಟ್ ಸಿಗುತ್ತೆ. ಸೊ ನಾನು ಈ ವಿಡಿಯೋವನ್ನು ನಿಮಗೆ ತೋರಿಸ್ಲಿಕ್ಕೆ ಅಂತ ಮಾಡಿರೋದು. ಯಾರಿಗಾದ್ರೂ ಇಫ್ ಎನಿ ಕೇಸ್ ಯಾರಿಗಾದ್ರೂ ಅರ್ಜಿ ಹಾಕ್ಬೇಕು ಅಂತ ಇದ್ರೆ ನನ್ನ ದಯವಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಸೊ ನನ್ನ ಒಂದು ಇನ್ಬಾಕ್ಸ್ ಅಲ್ಲಿ ನೀವು ಮೆಸೇಜ್ ಮಾಡ್ರಿ, ಇಲ್ಲಾಂದ್ರೆ ನನ್ನ ಒಂದು ಚಾನಲ್ ನ ಗ್ರೂಪ್ ವಾಟ್ಸಪ್ ಗ್ರೂಪ್ ಆರ್ ಟೆಲಿಗ್ರಾಮ್ ಗ್ರೂಪ್ ಜಾಯಿನ್ ಆಗಿ ನೀವು ಅಲ್ಲಿಂದ ನನಗೆ ಅರ್ಜಿ ಹಾಕ್ಲಿಕ್ಕೆ ತಿಳಿಸಬಹುದು. ನಾನು ಅರ್ಜಿಯನ್ನ ಹಾಕೊಡ್ತೀನಿ ಅಂತ ಹೇಳ್ತಾ ಈ ಮಾಹಿತಿ ನಿಮ್ಗೆ ಒಂದ್ ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.